ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗೆಲ್ಲ ಮಾಡಿದ್ವಿ ನೋಡ್ಕೊಳ್ಳೋಣ ಬನ್ನಿ. ಇವತ್ತು ಪಾರ್ಕಿಗೆ ಹೋಗೋಣ ಅಂತ ರಾತ್ರಿನೇ ಡಿಸೈಡ್ ಆಗಿದ್ವಿ. ಹಾಗಾಗಿ ಪಾರ್ಕಿಗೂ ರೆಡಿ ಆಗಿಬಿಟ್ಟು ಹೋಗಿದ್ದಾಯಿತು. ದವಸ ಧಾನ್ಯದಿಂದ ಡೆಕೋರೇಷನ್ ಮಾಡಿ ಮಡಿಕೆ ಒಳಗಡೆ ಕಬ್ಬಿನ ಗಣಿಕೆ ಇಟ್ಟು ಚೆನ್ನಾಗಿ ಮಾಡಿದರು. ಅದೆಲ್ಲ ನೋಡ್ಕೊಂಬಿಟ್ಟು ಇಲ್ಲಿ ಹೊರಗಡೆ ಒಂದು ಸ್ವಲ್ಪ ಗೇಮ್ಸ್ ಇದ್ದು ಗೇಮ್ಸ್ ಎಲ್ಲ ಆಟ ಆಡ್ತಾಯಿದ್ದೀವಿ. ನಾವು ಭಾಳ ಜನ ಹೋಗಿದ್ದೀವಿ, ಒಬ್ರಿಬ್ರು ಹೋಗಿದ್ದಿಲ್ಲ. ಅವ್ರವ್ರ ಫ್ಯಾಮಿಲಿ ಕರ್ಕೊಂಡು ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿದ್ದೀವಿ ನಾವು. ಹಾಗಾಗಿ ನಮಗೂ ಆಟ ಆಡೋಕ್ಕೆ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಮಕ್ಕಳು ಕೂಡ ಇತ್ತು. ಇವಾಗ ಮಕ್ಕಳಿಗೆ ಆಟ ಆಡಿಸ್ತಾಯಿದ್ದೀವಿ, ನಾವು ಆಡಿದ್ದಾಯಿತು. ಅದ್ರ ಜೊತೆಗೆ ಇವಾಗ ಕಾರಲ್ಲಿ ಆಟ ಆಡ್ತಾರೆ ನೋಡಿ, ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ಕಾರ್ ಒಳಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ. ಈ ವರ್ಷ ಸಂಕ್ರಾಂತಿ ಸ್ವಲ್ಪ ಮೆಮೊರಿಬಲ್ ಇರಲಿ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ ನೋಡಿ. ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ಮಕ್ಕಳಾಗಿ ಕಾರ್ ಆಟ ಆಡ್ತಾಯಿದ್ದಾರೆ. ಒಂಥರ ಫನ್ನಿ ಅನಿಸುತ್ತೆ ನೋಡೋಕ್ಕೆ. ನನಗೆ ತುಂಬಾ ಖುಷಿ ಆಯಿತು ನೋಡಿ. ಇಲ್ಲಿ ಬೈಕ್ಗಳಿದ್ದು ಅದರಲ್ಲಿ ಕೂಡ ಆಟ ಆಡಿಸಿದ್ರು. ಒಳಗಡೆ ಇವಾಗ ಹೊರಗಡೆ ಗೇಮ್ಸ್ ಎಲ್ಲ ಮುಗೀತು, ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇದು ಪಾರ್ಕ್ ಬಂದುಬಿಟ್ಟು ಹರಿಹರ ರೋಡು ಬಾತಿ ದಾಟಿ ಮುಂದೆ ಹೋಗಬೇಕು. ಹರಿಹರ ಬೈಪಾಸ್ ರೋಡ್ನಾಗ ಇರೋದಿದು ಪಾರ್ಕ್ ಬಂದುಬಿಟ್ಟು. ದಾವಣಗೆರೆಯವರಾಗಿದ್ದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ಪಾರ್ಕು ಅಂತ. ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಹಾಕಿ ಯಾವ ಪಾರ್ಕು ಅಂದ್ಬಿಟ್ಟು. ನಾವು ಸುಮಾರು ಜನ ಹೋಗಿದ್ವಿ ಅಂದ್ವಲ್ವ. ಇಲ್ಲಿ ಒಂದು ಸ್ವಲ್ಪ ಗೇಮ್ಸ್ ಇದ್ದು ದೊಡ್ಡವ್ರಿಗೆ ಆಟ ಆಡೋಕ್ಕೆ, ಸಣ್ಣವ್ರಿಗೆ ಅಂತ ಹೇಳಿದ್ನಲ್ವ. ಇವಾಗ ನಾನು ನಮ್ಮ ತಮ್ಮ ಹೋಗ್ತಾ ಇದ್ದ ನೋಡಿ. ನನ್ನ ತಮ್ಮ ಹೋದ ತಕ್ಷಣ ಇವಾಗ ಆ ಕಡೆಯಿಂದ ಒಬ್ಬರು ಹೋಗೋದು, ಈ ಕಡೆಯಿಂದ ಒಬ್ಬರು ಬರೋದು. ಗೇಮ್ಸ್ ಕೂಡ ತುಂಬಾ ಮಜವಾಗಿತ್ತು. ಹೊರಗಡೆ ಹೋಗಿರೋದು ಒಂಥರ ಖುಷಿ ಅಲ್ವಾ. ಫ್ಯಾಮಿಲಿ ಜೊತೆಗೆ ಹೋಗೋದಾದರೆ ನನಗೆ ತುಂಬಾ ಖುಷಿ. ಹಾಗಾಗಿ ಅದು ಸ್ಟಾಪ್ ಆಯಿತು ಅಂದ್ಬಿಟ್ಟು ಅವರೇ ಕೈ ಹಿಡಿದು ಎಳ್ಕೊಂಬರ್ತಾಯಿದ್ರು. ಇವಾಗ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ನಮ್ಮ ತಂಗಿ ಬರ್ತಾಯಿದ್ದಾಳೆ ನೋಡಿ. ತುಂಬಾ ಚೆನ್ನಾಗಿತ್ತು ಇವತ್ತಿಂದು ಸಂಕ್ರಾಂತಿ ಸೆಲೆಬ್ರೇಷನ್. ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಗೇಮ್ಸ್ ಮುಗಿಸ್ಕೊಂಡು ಬಂದ ನಂತರ ಊಟ ರೆಡಿ ಇತ್ತು. ಊಟ ಮಾಡ್ಕೊಳ್ಳೋಣ ಅಂತಂದು ಊಟದ ಹಾಲಿಗೆ ಬಂದ್ವಿ. ಊಟ ಏನೆಲ್ಲ ಹಾಕ್ಕೊಟ್ಟಿದ್ದಾರೆ ನಮಗೆ ಊಟಕ್ಕೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನಾನು ಪೂರ್ತಿ ತೋರಿಸ್ತಾ ಇದ್ದೀನಿ, ಒಂದೊಂದಾಗಿ ಎಲ್ಲವನ್ನು ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಊಟ ಮುಗಿಸ್ಕೊಂಡು ವಾಟ್ರ್ ಗೇಮ್ ಇದೆ ಅಂತಂದರು. ಹಾಗಾಗಿ ಅಲ್ಲಿಗೆ ಹೋಗಿ ಅದನ್ನು ಆಟ ಆಡೋಣ ಅಂತಂದು ವಾಟ್ರ್ ಗೇಮಿಂದ ಕೂಡ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನೇ ವಾಟ್ರಲ್ಲಿ ಆಟ ಆಡ್ತಾಯಿದ್ರೆ ವಿಡಿಯೋ ಮಾಡೋಕ್ಕಾಗಲ್ಲಲ್ವ. ಹಾಗಾಗಿ ಅದನ್ನು ಕೂಡ ನಾನು ಮಾಡಲಿಲ್ಲ. ಈಗ ಊಟ ಮುಗಿಸ್ಕೊಂಡ ನಂತರ ಮತ್ತೊಂದು ಸ್ವಲ್ಪ ಗೇಮ್ಸ್ ಇದ್ದವು. ಅವು ಕೂಡ ಫೈನಲ್ ಮಾಡಿಬಿಟ್ರಾಯ್ತು ನಾವು ಹೋಗಿರೋದಕ್ಕೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಏನಿಲ್ಲ, ಫಸ್ಟ್ ಊಟ ಮುಗಿಲಿ ಅಂತ ಎಲ್ಲರೂ ಅಂತ ಇದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಕ್ಕಳಿಗೆ ಒಂದು ಸ್ವಲ್ಪ ಗೇಮ್ಸ್ ಇದ್ದವು. ಮಕ್ಕಳನ್ನ ಆಟ ಆಡ್ಸೋಣ, ನಮಗಿಂತ ಪಾಪ ಮಕ್ಕಳು ಖುಷಿಯಾಗಿರೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಅವಕ್ಕೂ ಕೂಡ ಮೈಂಡು ಫ್ರೆಶ್ ಆಗಿರುತ್ತೆ. ಇರೋದೊಂದು ರಜಾ ತುಂಬಾ ಖುಷಿಯಾಗಿ ಕಳೀಲಿ ಅಂದ್ಬಿಟ್ಟು ಆಟ ಆಡಿಸ್ತಾ ಇದ್ದೀವಿ ನೋಡಿ. ತುಂಬಾ ಚೆನ್ನಾಗಿತ್ತು, ಒಂಥರ ಮಜವಾಗಿತ್ತು. ಇವಳು ಸಣ್ಣ ಮಗಳು, ಇವಳು ಕೂಡ ಆಟ ಆಡ್ತಾ ಇದ್ದಾಳೆ. ಲಾಸ್ಟಲ್ಲಿ ನನ್ನ ತಮ್ಮ ಇನ್ನೊಂದು ಗೇಮ್ ಐತೆ ಅದನ್ನು ಫೈನಲ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅದು ಕೂಡ ಆಡ್ತಾಯಿದ್ದಾನೆ ನೋಡಿ. ಎಲ್ಲ ಫೈನಲ್ ಮಾಡಿ ಫುಲ್ ಸುಸ್ತಾಗಿ ಕೂತ್ಕೊಂಡ್ರು. ಸಾಯಂಕಾಲ ಸ್ನ್ಯಾಕ್ಸ್ ಕೊಟ್ಟರು, ಮಂಡಕ್ಕಿ ಮಿರ್ಚಿ ಕೊಟ್ಟರು, ಟೀ ಕೊಟ್ಟರು. ಹಾಗಾಗಿ ತಿಂದು ಮಂಡಕ್ಕಿ ಮಿರ್ಚಿ ಅಂತ ಏನು ಮಜಾ ಇದ್ದಿದ್ದಿಲ್ಲ. ಇನ್ನೇನು ಮತ್ತು ಸಾಯಂಕಾಲ ಕೊಟ್ಟಿದ್ದಾರೆ ಬಿಡಬಾರ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂದ್ಕೊಂಡ್ರು. ತಿನ್ಕೊಂಡ ನಂತರ ಎಲ್ಲರಿಗೂ ಕೂಡ ಮತ್ತೆ ಒಂದು ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.